ಸಿದ್ದರಾಮಯ್ಯ 15ನೇ ದಾಖಲೆಯ ಬಜೆಟ್ ಮಂಡನೆ. ಬೆಂಗಳೂರಿಗೆ ಬಂಪರ್, ಜಿಲ್ಲೆಗಳಿಗೆ ಸಿಕ್ಕಿದೇನು? ಸಿಎಂ ಬಜೆಟ್ ಶೂನ್ಯ ಅಂದಿದ್ಯಾಕೆ ಬಿಜೆಪಿ ನಾಯಕರು? ಆಸ್ಪತ್ರೆ ಸೇರಿರುವ ದೇವೇಗೌಡರ ಆರೋಗ್ಯ ಈಗ ಹೇಗಿದೆ? ಆತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಹುಟ್ಟುಹಬ್ಬದ ಸಂಭ್ರಮ, ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಿಎಂ ಸಿದ್ದರಾಮಯ್ಯ 15ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಒಟ್ಟು ಬಜೆಟ್ನ ಗಾತ್ರ 3,71,383 ಕೋಟಿ ರೂಪಾಯಿ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ 13,334 ಕೋಟಿ ರೂಪಾಯಿ, ಶಿಕ್ಷಣ ಕ್ಷೇತ್ರಕ್ಕೆ 44,422 ಕೋಟಿ ರೂಪಾಯಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ 34,406 ಕೋಟಿ, ಕೃಷಿ ಮತ್ತು ತೋಟಗಾರಿಕೆಯ ಇಲಾಖೆಗೆ 6,688 ಕೋಟಿ ಸೇರಿದಂತೆ ಇಲಾಖಾವಾರು ಅನುದಾನವನ್ನು ನೀಡಲಾಗಿದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 392 ಕೋಟಿ ರೂಪಾಯಿ, ಮಂಗಳೂರಿನಲ್ಲಿ ಹಜ್ ಭವನ ನಿರ್ಮಾಣಕ್ಕೆ 10 ಕೋಟಿ, ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ 100 ಕೋಟಿಯನ್ನು ನೀಡಲಾಗಿದೆ. ನೆರೆಯ ರಾಜ್ಯಗಳಿಗೆ ಅನುಗುಣವಾಗಿ ಬಿಯರ್ ದರ ಏರಿಕೆ ಮಾಡಲಾಗುವುದು. ಉಳಿದಂತೆ ಯಾವುದೇ ತೆರಿಗೆ ಹೆಚ್ಚಳ ಇಲ್ಲ. ಬೆಂಗಳೂರು ಸೇರಿ 11 ನಗರಗಳಲ್ಲಿ ರಾತ್ರಿ 1 ಗಂಟೆಯವರೆಗೂ ಕೂಡ ವ್ಯಾಪಾರ ವಹಿವಾಟನ್ನು ನಡೆಸಲಿಕ್ಕೆ ಅವಕಾಶ. ದೇವದಾಸಿಯರ ಮಾಸಾಶನ 1,500 ರಿಂದ 2,000 ರೂಪಾಯಿಗೆ ಹೆಚ್ಚಳವಾಗಿದೆ. ಕೃಷಿ ಭಾಗ್ಯ ಯೋಜನೆಗೆ 200 ಕೋಟಿ ಅನುದಾನ. ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಕಿಯರಿಗೆ ಸ್ಮಾರ್ಟ್ಫೋನ್. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವ ಕ್ರೀಡಾಪಟುವಿಗೆ 6 ಕೋಟಿ ನೀಡುವ ಬಗ್ಗೆ ಘೋಷಣೆ ಮಾಡಲಾಗಿದೆ. ಮದ್ಯದ ಘೋಷಿತ ಸ್ಲ್ಯಾಬ್ಗಳನ್ನು ತರ್ಕಬದ್ಧಗೊಳಿಸುವ ಮೂಲಕ ನೆರೆ ರಾಜ್ಯಗಳ ಮದ್ಯದ ಬೆಲೆಗಳಿಗೆ ಅನುಗುಣವಾಗಿ ಐಎಂಎಲ್ ಹಾಗೂ ಬಿಯರ್ನ ಸ್ಲ್ಯಾಬ್ಗಳನ್ನು ಪರಿಷ್ಕರಿಸಲಾಗುವುದು. ಅಬಕಾರಿ ಇಲಾಖೆಯ ಎಲ್ಲ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸಲಾಗುವುದು. ಸಿದ್ದರಾಮಯ್ಯ ಬಜೆಟ್ನಲ್ಲಿ ರಾಜಧಾನಿ ಬೆಂಗಳೂರಿಗೆ ಬಂಪರ್ ಕೊಡುಗೆ ನೀಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬಿಸಿನೆಸ್ ಕಾರಿಡಾರ್ಗಳು ತಲೆ ಎತ್ತಲಿವೆ. 27,000 ಕೋಟಿ ವೆಚ್ಚದಲ್ಲಿ 73 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣಗೊಳ್ಳಲಿದೆ. 200 ಮೀಟರ್ ಎತ್ತರದ ಸ್ಕೈಡೆಕ್ ಜೊತೆಗೆ 147 ಕಿಲೋಮೀಟರ್ ಉದ್ದದ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ 1,700 ಕೋಟಿ ವೆಚ್ಚ ತಗುಲಲಿದೆ. ನಮ್ಮ ಮೆಟ್ರೋ ಹಂತ 3ಕ್ಕೆ 15,611 ಕೋಟಿ ಅನುಮೋದನೆ ಜೊತೆಗೆ ಹೆಚ್ಚುವರಿ 44 ಕಿಲೋಮೀಟರ್ ಮೆಟ್ರೋ ಸೇವೆ ವಿಸ್ತರಣೆಯಾಗಲಿದೆ. ಬೆಂಗಳೂರಿನ ಬಿಐಇಸಿಯಿಂದ ತುಮಕೂರಿನವರೆಗೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ದೇವನಹಳ್ಳಿವರೆಗೆ ಮೆಟ್ರೋ ರೈಲು ಸೇವೆ ಸಿಗಲಿದೆ. 1,134 ಹೊಸ ಎಲೆಕ್ಟ್ರಿಕ್ ಹೊಸ ಬಸ್ಸುಗಳ ಸೇರ್ಪಡೆಗೆ ನಿರ್ಧಾರ. ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆಯಾದ 110 ಗ್ರಾಮಗಳಿಗೆ ಕುಡಿಯುವ ನೀರು ಯೋಜನೆ. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು 441 ಕೋಟಿಯಲ್ಲಿ ಉನ್ನತೀಕರಣಗೊಳಿಸಲಾಗುವುದು. ಬೆಂಗಳೂರು ಕಸವನ್ನು 4 ವಲಯಗಳಿಗೆ ವಿಂಗಡಣೆ ಮಾಡಲಾಗುವುದು. ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ 150 ಕೋಟಿ ನೀಡಲಾಗಿದೆ. ಪ್ರವಾಸಿ ತಾಣಗಳ ಅಭಿವೃದ್ಧಿ ವಿಚಾರವಾಗಿಯೂ ಸಿಎಂ ತಮ್ಮ ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಹಾಗೂ ಸುತ್ತಮುತ್ತ ಪ್ರದೇಶ ಅಭಿವೃದ್ಧಿಗೆ 100 ಕೋಟಿ, ತಿರುಮಲ, ಶ್ರೀಶೈಲಂ, ವಾರಣಾಸಿ, ಗುಡ್ಡಾಪುರದಲ್ಲಿ ಸುಸಜ್ಜಿತ ವಸತಿ ಸಂಕೀರ್ಣ ನಿರ್ಮಾಣ ಮಾಡಲಾಗುವುದು. ಘಾಟಿ ಸುಬ್ರಹ್ಮಣ್ಯ, ಕೊಪ್ಪಳ ಹುಲಿಗೆಮ್ಮ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ರಚನೆ. ರಾಜ್ಯದ 10 ಪ್ರವಾಸಿ ತಾಣಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ರೋಪ್ವೇ ಸೌಲಭ್ಯ ಒದಗಿಸಲಾಗುವುದು. ಗೋಕಾಕ್ ಜಲಪಾತ ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿ. 530 ಸಂರಕ್ಷಿತ ಸ್ಮಾರಕಗಳನ್ನು 3D ಲೇಸರ್ ಸ್ಕ್ಯಾನಿಂಗ್ ಮೂಲಕ ಡಿಜಿಟಲ್ ದಾಖಲೀಕರಣ ಮಾಡೋದು. ಬಂಡೀಪುರ, ದಾಂಡೇಲಿ, ಕಬಿನಿಯಲ್ಲಿ 25 ಕೋಟಿ ವೆಚ್ಚದಲ್ಲಿ ಇಂಟರ್ಪ್ರಿಟೇಷನ್ ಸೆಂಟರ್ ಜೊತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ರಚನೆಗೆ ಅಧಿಸೂಚನೆ ಹೊರಡಿಸಲಾಗಿದೆ. ನೇತ್ರಾವತಿ ನದಿ, ಗುರುಪುರ, ಮಂಗಳೂರಿನಲ್ಲಿ ಜಲ ಮೆಟ್ರೋ ಸೇವೆ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲು ಶುರು ಮಾಡ್ತಿದ್ದಂತೆ ಬಿಜೆಪಿಗರು ಮಧ್ಯಪ್ರವೇಶ ಮಾಡಿದ್ದು, ಕಾಂಗ್ರೆಸ್ಸಿಗರೆಲ್ಲ ಪಕ್ಷದ ಶಾಲನ್ನ ಧರಿಸಿ ಬಂದಿದ್ರು. ಈ ವೇಳೆ ಕೇಂದ್ರದ ಅನುದಾನ ತಾರತಮ್ಯದ ಬಗ್ಗೆ ಸಿಎಂ ಉಲ್ಲೇಖಿಸ್ತಾ ಇರುವಾಗಲೇ ಇದು ಶೂನ್ಯ ಬಜೆಟ್ ಅಂತ ಹೇಳಿ ಧಿಕ್ಕಾರ ಕೂಗಿದ ಬಿಜೆಪಿ ನಾಯಕರು ಸಭಾತ್ಯಾಗವನ್ನ ಮಾಡಿದ್ರು. ಬಳಿಕ ವಿಧಾನಸೌಧದ ಲಾಂಚ್ನಲ್ಲಿ ನಿಂತು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು. ಬಳಿಕ ಕೆಂಗಲ್ ಪ್ರತಿಮೆಯ ಎದುರು ಪೋಸ್ಟರ್ಗಳನ್ನು ಹಿಡಿದು ಧಿಕ್ಕಾರ ಕೂಗಿದ್ರು. ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ, ಇದೆಲ್ಲ ಓಳು. ದಕ್ಷಿಣ ಕನ್ನಡದ ತೆರಿಗೆ ಮುಸ್ಲಿಮರ ಮನೆಗೆ ಹೇಳುವ ಮೂಲಕ ಕಾಲೆಳೆದ್ರು. ಇನ್ನು ಬಿಜೆಪಿ ಪ್ರತಿಭಟನೆಗೆ ಕುಮಾರಸ್ವಾಮಿ ಕೂಡ ಸಾಥ್ ಕೊಟ್ರು. ಇದಕ್ಕೂ ಮುನ್ನ ಮಾತನಾಡಿದ ಎಚ್ಡಿಕೆ, ಈ ಬಜೆಟ್ ನೋಡಿದ್ರೆ ಇದು ನಾಳೆ ಬಾ ಸರ್ಕಾರ ಅಂತ ಹೇಳಿ ಕೌಂಟರ್ ಕೊಟ್ರು. ಸರ್ಕಾರಿ ನೌಕರರನ್ನು ಸಂಪೂರ್ಣ ಕಡೆಗಣಿಸಿರ್ತಕ್ಕಂಥ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ಅವರು ಓದ್ಲಿಕ್ಕೆ ಪ್ರಾರಂಭ ಮಾಡಿದಂತ ಕ್ಷಣದಲ್ಲೇ ನಾನು ಅರ್ಥಕೊಂಡಂತದ್ದು ವಿಶ್ವಾಸದ ಕೊರತೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಆ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳ ಗುಂಗಿನಿಂದ ಇನ್ನೂ ಹೊರಗೆ ಬಂದಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೇಳಿದ್ದಾರೆ ಹಲವಾರು ಇದರಲ್ಲಿ ಮುಂದಿನ ವರ್ಷದ ದಿನಗಳಲ್ಲಿ ಅಂತಲೂ ಇದೆ. ಅಂದ್ರೆ ಮುಂದಿನ ವರ್ಷಗಳು ಅಂದ್ರೆ ಯಾವಾಗ ಬೇಕಾದ್ರೂ ಆಗ್ಬೋದು. ನಾಳೆ ಬಾ ಸರ್ಕಾರ ಇದು.
ಸಿದ್ದರಾಮಯ್ಯ ಬಜೆಟ್ಗೆ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಇದು ರಾಜ್ಯ ಕಂಡ ಅತ್ಯಂತ ಕೆಟ್ಟ ಬಜೆಟ್, ಅಭಿವೃದ್ಧಿ ಶೂನ್ಯ. ಸಿಎಂ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಈ ಬಜೆಟ್ ಮಂಡಿಸಿದ್ದಾರೆ. ಬರಗಾಲದಲ್ಲಿ ರೈತರ ಪರ ನಿಲ್ಲದೆ ರೈತ ವಿರೋಧಿಗಳಾಗಿದ್ದಾರೆ. ಕೀಳು ಮಟ್ಟದ ರಾಜಕೀಯ ಈ ಬಜೆಟ್ನಲ್ಲಿ ಕಾಣ್ತಾ ಇದೆ. ಇದು ಸಂಪೂರ್ಣ ಸಾಲದ ಬಜೆಟ್. ಡಿಕೆ ಶಿವಕುಮಾರ್ ಮೇಲಿನ ಕೋಪಕ್ಕೆ ಬೆಂಗಳೂರಿಗೆ ಹಣ ನೀಡಿಲ್ಲ. ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿಯನ್ನ ಬಜೆಟ್ನಲ್ಲಿ ಬೈದು ತಮ್ಮನ್ನ ಹೊಗಳಿಸಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಪೂರ ಇವರ ಖಜಾನೆ ಖಾಲಿ ಆಗಿದೆ ಅಂತೇಳಿ ರಾಜ್ಯದ ಜನಕ್ಕೂ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ರಾಜ್ಯ ಸರ್ಕಾರ. ಹಾಗಾಗಿ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಸರ್ಕಾರ ಮೊದಲೇ ಪಾಪರ್ ಔಟಿದೆ. ಕಳೆದ 8 ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಬಡ್ಜೆಟ್ ಅಲ್ಲಿ ಹಣ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ನಯಾ ಪೈಸಾ ಕೇಳಬೇಡಿ ನಮ್ಮನ್ನ. ಈ ವರ್ಷ 1 ರೂಪಾಯಿನೂ ನಾವು ಅಭಿವೃದ್ಧಿ ಕೊಡಲ್ಲ ಅಂದಮೇಲೆ ಪಾಪರ್ ಆಗಿದೆ. ಬಜೆಟ್ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದಾರೆ. ಇಡೀ ಬಜೆಟ್ ಅನ್ನ ರಾಜಕಾರಣಗೊಳಿಸಿದ್ದಾರೆ. ಕಳೆದ ಬಾರಿನೂ ಕೂಡ ಮಾಡಿದ್ರು. ಏನೋ ಹೊಸದಾಗಿ ಸರ್ಕಾರ ಬಂದಿದೆ ಹೇಳ್ಕೊಳ್ಳಿ. ಈ ಸತಿ ಪದೇ ಅದನ್ನು ಮಾಡ್ತಾ ಇದ್ದಾರೆ. ತಮ್ಮ ವೈಫಲ್ಯವನ್ನು ಮುಚ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ರಾಜಸ್ವ ಕಲೆಕ್ಷನಲ್ಲಿ 14,000 ಕೋಟಿ ಕಡಿಮೆ ಆಗಿದೆ, ಅವರೇ ಬಜೆಟಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಡೆಲ್ಯೂಷನ್ 3,000 ಹೆಚ್ಚಾಗಿದೆ. ಆದರೆ ಇವ್ರು ಖರ್ಚು ಮಾಡಿದ್ದು ಮಾತ್ರ 60%ಗಿಂತ ಯಾವುದೇ ಇಲಾಖೆಯಲ್ಲಿ ಖರ್ಚು ಮಾಡಿಲ್ಲ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಟೀಕಿಸಿದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರಿಗೆ ಸಹನೆ ಇಲ್ಲ, ಎಲ್ಲ ಇಲಾಖೆಗೂ ಪ್ರಾಶಸ್ತ್ಯ ಕೊಡಲಾಗಿದೆ, ಲೆಕ್ಕಾಚಾರ ಇಲ್ಲದೆ ಮಾತಾಡಬಾರ್ದು, ಕೇಂದ್ರ ತೆರಿಗೆ ಅನ್ಯಾಯ ಮಾಡಿದ್ರು, ನಾವು ಎಲ್ಲವನ್ನ ನಿಭಾಯಿಸಿ ಬಜೆಟ್ ಕೊಟ್ಟಿದ್ದೀವಿ, ಇದು ಆರ್ಥಿಕ ಶಿಸ್ತಿನ ಬಜೆಟ್, ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕೋದ್ ಬಿಟ್ಟು ಜವಾಬ್ದಾರಿಯಿಂದ ಇರಲಿ, ಸಮಾಜದ ಎಲ್ಲ ವರ್ಗಕ್ಕೂ ನ್ಯಾಯ ನೀಡಿದ್ದೀವಿ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದ್ರೆ ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಳ್ಳೋಕೆ ಆಗಲಿಲ್ಲ. ಈ ಒಂದು ಬಜೆಟನ್ನು ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂಥೇಳಿ ನಮ್ಮ ಕೈಲಿ ಇಂಥ ಬಜೆಟ್ ಕೊಡೋಕ್ಕಾಗಲಿಲ್ಲಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟೋದ್ರು. ಅವರು ಬಾಯ್ಕಾಟ್ ಮಾಡಿರ್ತಕ್ಕಂಥದ್ದು ಅವರಿಗೆ ಕೇಂದ್ರ ಸರ್ಕಾರ ಹಣ ಕೊಡಲಿಲ್ಲ ಅನ್ನೋದನ್ನು ನಾವೇನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ, ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಅವರು ಬಾಯ್ಕಾಟ್ ಮಾಡಿದ್ದಾರೆ. ರಾಜ್ಯದ ಜನ ಅದನ್ನು ಗಮನಿಸ್ತಾರೆ. ಅವರಿಗೆ ಸಹನೆ ಇಲ್ಲ. ಅವ್ರು ತಿಳ್ಕೊಂಡಿದ್ರು ರಾಜ್ಯ ದಿವಾಳಿ ಆಗೋಗಿದೆ, ಅಭಿವೃದ್ಧಿ ಆಗೋದಿಲ್ಲ, ಏನು ಇರೋದಿಲ್ಲ ಅಂತ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ್ನಿಂದಲೇನೆ. ಆಮೇಲೆ ಪ್ಲಕಾರ್ಡ್ಗಳು ಇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಇಂಡಿಕೇಟ್? ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ, ಬಜೆಟ್ ಕೇಳಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ. ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿ ಸೇರಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಕಳೆದ 2 ದಿನಗಳಿಂದ ಚಾಮರಾಜನಗರ ಜಿಲ್ಲೆಯ ಕೆಗುಡಿಯ ಜಂಗಲ್ ಲಾಡ್ಜ್ನಲ್ಲಿ ಜಗದೀಶ್ ಶೆಟ್ಟರ್ ದಂಪತಿ ವಾಸ್ತವ್ಯ ಹೂಡಿದ್ರು. ಇವತ್ತು ವಾಪಸ್ ತೆರಳುವಾಗ ರಸ್ತೆ ಮಧ್ಯೆ ಅಡ್ಡ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದ ಶೆಟ್ಟರ್ ಮತ್ತೆ ಬಿಜೆಪಿಗೆ ಹೋಗಿರುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆ ಸೇರಿರುವ ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯ ಮತ್ತಷ್ಟು ಸ್ಥಿರವಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಗೌಡರ ಆರೋಗ್ಯದ ಮೇಲೆ ವೈದ್ಯರು ತೀವ್ರ ನಿಗಾವನ್ನ ಇಟ್ಟಿದ್ದಾರೆ. ಮಾಜಿ ಪ್ರಧಾನಿಗಳು ಹರ್ಷ ಚಿತ್ತದಿಂದ ಮತ್ತು ಉತ್ತಮ ಉತ್ಸಾಹದಲ್ಲಿ ಇದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಮೊನ್ನೆಯಷ್ಟೇ ಗೌಡರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜ್ವರ, ಕೆಮ್ಮು, ಗಂಟಲು ನೋವು, ಉಸಿರಾಟದ ಸಮಸ್ಯೆಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು 2 ರಿಂದ 3 ದಿನ ಚಿಕಿತ್ಸೆ ಮುಂದುವರೆಯಲಿದೆ. ಆದರೆ ಯಾವುದೇ ಗಾಬರಿ ಬೇಡ ಅಂತ, ಆರೋಗ್ಯವಾಗಿದ್ದಾರೆ ಅಂತ ಕೂಡ ವೈದ್ಯರು ತಿಳಿಸಿದ್ದಾರೆ. ಇದು ರೂಟೀನ್ ಚೆಕಪ್ ಅಷ್ಟೇ, ಆದಷ್ಟು ಬೇಗ ಮನೆಗೆ ವಾಪಸ್ ಆಗ್ತಾನೆ ಅಂತ ಟ್ವಿಟರ್ನಲ್ಲಿ ಎಚ್.ಡಿ. ದೇವೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ 47ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಆರ್ಆರ್ ನಗರದ ನಿವಾಸದ ಬಳಿ ಅಭಿಮಾನಿಗಳ ಜೊತೆಗೆ ಭರ್ಜರಿಯಾಗಿಯೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ತಮ್ಮ ನೆಚ್ಚಿನ ನಟನಿಗೆ ಶುಭ ಕೋರಲು ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ದಾಸನ ಕರೆಯಂತೆ ಅಭಿಮಾನಿಗಳು ದಿನಸಿ ಧಾನ್ಯಗಳನ್ನ ಹೊತ್ತು ತಂದಿದ್ರು. ಇನ್ನು ಇದೇ ವೇಳೆ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಫಸ್ಟ್ ಲುಕ್ ರಿಲೀಸ್ ಮಾಡಲಾಯಿತು. ಮನೆ ಮುಂದೆ ಬೃಹತ್ ಸ್ಕ್ರೀನ್ ನಲ್ಲಿ ಡೆವಿಲ್ ಫಸ್ಟ್ ಲುಕ್ ಅನ್ನು ನೋಡಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಹೊಸ ಗೆಟಪ್ ನಲ್ಲಿ ಮತ್ತೊಮ್ಮೆ ಮಾಸ್ ಲುಕ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಮಿಂಚಿದ್ದಾರೆ. ಫಸ್ಟ್ ಲುಕ್ ನಲ್ಲಿಯೇ ಗನ್ ಅನ್ನು ಹಿಡಿದು ಡಿ ಬಾಸ್ ಕಮಾಲ್ ಮಾಡಿದ್ದಾರೆ. ಇನ್ನು ದರ್ಶನ್ ಹುಟ್ಟುಹಬ್ಬಕ್ಕೆ ತಾರೆಯರಿಂದಲೂ ಕೂಡ ಶುಭಾಶಯಗಳ ಮಹಾಪುರವೇ ಹರಿದಿದೆ. ಖುಷಿ ಆಗ್ತಾ ಇದೆ. ಅವ್ರ ಖುಷಿ ನೋಡೋದೇ ನಮ್ಗೆ ಖುಷಿ ಸರ್. ನಾನು ದುಬೈಲಿ ಈ ಥರ ಖುಷಿ ನೋಡಿದವರು ತುಂಬ ಖುಷಿಯಾಗಿದ್ರು. ದುಬೈಲಿ ಅಂದರೆ ಎಕ್ಸ್ಟ್ರೀಮ್ ಹ್ಯಾಪಿ. ಕಾಟೇರ ಸಕ್ಸಸ್ಸಲ್ಲಿ ಅವ್ರ ಜೊತೆ ನಾವಿದ್ದಾಗ ಇವತ್ತು ಇನ್ನೂ ಎಕ್ಸ್ಟ್ರೀಮ್ ಹ್ಯಾಪಿ. ಡೆವಿಲ್ ಲುಕ್ ನೋಡಿ ಅದರ ಬಾಸ್ ಯಾವಾಗಲೂ ಸೂಪರ್ ಆಗಿರಬೇಕು ಬಾಸ್. ಇನ್ನು ಮತ್ತೊಮ್ಮೆ ನಿಮ್ಮ ಒಬ್ಬ ಅಭಿಮಾನಿಯಾಗಿ, ಒಬ್ಬ ನಿರ್ದೇಶಕನಾಗಿ
ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್. ಓಪನ್ ಆಗಿರಿ ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿಂದ ಬಂದು ಹಂಗೆ ಸೀದಾ ಮನೆಗೆ ಹೋಗಿ ಸರ್ಪಟ್ಟ ಸಾಕು. ಇಲ್ಲೇ ನಿಂತಿರ್ತೀನಿ ಸರ್ ಅಷ್ಟೇ, ಏನೂ ಇಲ್ಲ ಸರ್. ವಯಸ್ಸಾಯ್ತು, 47 ವರ್ಷ ಆಗೋಯ್ತು ಈಗ. ಆ್ಯಕ್ಚುಲಿ ಇನ್ನೂ ಝೀರೋಲ್ಲ ಇದೀವಮ್ಮ, ಏನಾದ್ರು ಮಾಡಬೇಕಿಲ್ಲ. ಇಲ್ಲ ಈಗ ಒಂದೇನಾಗೋಯ್ತು, ಮೊದಲು ಮಾನಿಟರ್ ಇಲ್ಲಮ್ಮ ನಮಗೆ. ಈಗ ಮಾನಿಟ್ರಿಂದ ಯಾವನೋ ಎಲ್ಲಿಂದ ನಮ್ಮ ಫ್ರೆಂಡ್ ಬಂದರೆ ಅವನು ಒಂದು ಮೋರ್ ಹೇಳಿದ್ರು ಕೂಡ ಒಂದು ಮೋರ್ ಮಾಡ್ತೀವಿ. ಇಲ್ಲ ಒಂದೇನಂದರೆ ಎಲ್ಲರೂ ಪ್ರೀತಿದಾಗ ಮಾಡ್ತಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಬೇಡ ಬಿಟ್ರೆ ಅಯ್ಯೋ ಈಗ ಬರ್ಡೇ ಮುಗಿಸ್ಕೊಂಡು ಬರ್ತಾ ಇದ್ವಿ, ಯಾಕೆ ಸುಮ್ಮನೆ ಮಾಡ್ತಾಯಿದ್ರೆ ಅವ್ರ ಜೊತೆಗೆ ಸೇರ್ತಾ ಇದ್ದಾರೆ. ಸವಿತಾ ಸಮಾಜದ ಕಚೇರಿಯಲ್ಲಿ ಗಲಾಟೆ ನಡೆದಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಕ್ಕೆ ಹಾಲಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರ ನಡುವೆ ಮಾರಾಮಾರಿಯಾಗಿದೆ. ಮಾಜಿ ಅಧ್ಯಕ್ಷ ಸವಿತಾ ಸಮಾಜದ ಟ್ರಸ್ಟ್ ಅಧ್ಯಕ್ಷ ನರಸಿಂಹಸ್ವಾಮಿ ತಾಲೂಕು ಸವಿತಾ ಸಮಾಜದ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಬಿ ಶಿವರಾಮ್ ಭಾಗಿಯಾಗಿದ್ರು. ಈ ವೇಳೆ ಕಚೇರಿಗೆ ನುಗ್ಗಿದ ತಾಲೂಕು ಸವಿತಾ ಸಮಾಜದ ಹಾಲಿ ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಹಾಗೂ ಬೆಂಬಲಿಗರು ಪ್ರತ್ಯೇಕವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಎರಡು ಬಣದವರ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಬಿ ಶಿವರಾಮ್ ಕಾರ್ಯಕ್ರಮದಿಂದ ಹೊರ ನಡೆದಿದ್ದಾರೆ. ನಂತರ ಕಚೇರಿಗೆ ಹಾಕಿದ ಬೋರ್ಡ್ ಅನ್ನ ಪ್ರಕಾಶ್ ಬೆಂಬಲಿಗರು ಕಿತ್ತೆಸೆದಿದ್ದಾರೆ. ಚಿತ್ರದುರ್ಗದಲ್ಲಿ ಅಧಿಕಾರಿಯಿಂದ ಲಂಚಕ್ಕೆ ಬೇಡಿಕೆ ಮತ್ತು ಹಲ್ಲೆ ನಡೆಸಿದ ಪ್ರಕರಣದ ಸಂಬಂಧ ಗಣಿ ಇಲಾಖೆಯ ಭೂವಿಜ್ಞಾನಿ ಮಧುಸೂದನ್ ಅಮಾನತ್ತಾಗಿದ್ದಾರೆ. ಫೆಬ್ರವರಿ 9ರಂದು ಮಧುಸೂದನ್ ವಿರುದ್ಧ ಕ್ರಷರ್ ಮಾಲೀಕ ಅಬ್ದುಲ್ ಮಜೀದ್ ದೂರನ್ನು ಕೊಟ್ಟಿದ್ರು. ಭೂವಿಜ್ಞಾನಿಯಾಗಿದ್ದ ಮಧುಸೂದನ್ ಪ್ರತಿ ಕ್ರಷರ್ನಿಂದ ತಲಾ 5 ಲಕ್ಷಕ್ಕೆ ಲಂಚ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಜೊತೆಗೆ ಸಂತೋಷಪಡಿಸಲಿಕ್ಕೆ ಅರಬೆತ್ತಲೆಯಾಗಿ ಯುವತಿಯರು ಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ರು. ಆದರೆ ಅವರ ಬೇಡಿಕೆಗೆ ಒಪ್ಪದಂತಹ ಮಜೀದ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆಂಬ ಆರೋಪ ಕೇಳಿ ಬಂದಿತ್ತು. ಬಳಿಕ ಗಾಯಗೊಂಡಿದ್ದ ಮಜೀದ್ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಫೆಬ್ರವರಿ 14ರಂದು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಶಿಸ್ತು ಪ್ರಾಧಿಕಾರವು ಮಧುಸೂದನ್ ಅವರ ದುರ್ನಟತೆ, ಕರ್ತವ್ಯ ಲೋಪ ಮತ್ತು ಅಶಿಸ್ತಿನ ಆಧಾರದ ಮೇಲೆ ಅವರನ್ನ ಕರ್ತವ್ಯದಿಂದ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಹಾಸ್ಟೆಲ್ನಲ್ಲಿ ಅಡುಗೆ ಸರಿಯಾಗಿಲ್ಲ ಅಂತ ಪ್ರಶ್ನಿಸಿದ ವಿದ್ಯಾರ್ಥಿಯ ಮೇಲೆ ಸಿಬ್ಬಂದಿ ಹಲ್ಲೆ ನಡೆಸಿರುವ ಘಟನೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ನಗರದ ಹಾಸ್ಟೆಲ್ನಲ್ಲಿ ನಡೆದಿದೆ. ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಬಾಲರಾಮ್ ಹಾಗೂ ವಾರ್ಡನ್ ಆಗಿರುವ ದಾವೂದ್ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. BA ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿ ರವಿಯ ಮೇಲೆ ಹಲ್ಲೆ ನಡೆಸಿದ್ದು ಶರ್ಟ್ ಹರಿದು ಎಳೆದಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರೌಡಿಗಳಂತೆ ವರ್ತಿಸಿರೋದು ವಿಡಿಯೋದಲ್ಲಿ ಸೆರೆಯಾಗಿದೆ. ಹಲ್ಲೆ ಮಾಡಿದ್ದ ಬಗ್ಗೆ ವಿದ್ಯಾರ್ಥಿ ಮಾಹಿತಿ ನೀಡಿದ್ದಕ್ಕೆ ವಿದ್ಯಾರ್ಥಿ ಮೇಲೆ ಮತ್ತೆ ದೌರ್ಜನ್ಯ ಎಸಗಿದ್ದಾರೆ. ಸದ್ಯ ಘಟನೆ ಸಂಬಂಧ ರೌಡಿ ಪ್ರವೃತ್ತಿ ಸಿಬ್ಬಂದಿಯನ್ನು ವಜಾಗೊಳಿಸುವಂತೆ ಒತ್ತಾಯಿಸಲಾಗಿದೆ.